ಯಾದಗಿರಿ ಅಂದಾಗ ಸಾಕಷ್ಟು ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ಜಿಲ್ಲೆಯಾಗಿತ್ತು. ಆದರೆ ಈ ಬಾರಿ ಯಾದಗಿರಿಗೆ ಒಬ್ಬಳು ಕುವರಿ ಹೆಸರನ್ನು ತಂದುಕೊಟ್ಟಿದ್ದಾಳೆ. ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆಗೆ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಆಗಿದೆ. UPSC ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಗೈದ ಯಾದಗಿರಿಯ ಕುವರಿ 469ನೇ ರ್ಯಾಂಕ್ ಪಡೆದು ಜಿಲ್ಲೆಗೆ ಡಾಕ್ಟರ್ ನಿವೇದಿತಾ ಕೀರ್ತಿಯನ್ನು ತಂದಿದ್ದಾರೆ. ಯಾದಗಿರಿ ನಗರದ ವೀರಭದ್ರೇಶ್ವರ ಕಾಲೋನಿಯ ಡಾಕ್ಟರ್ ನಿವೇದಿತಾ ಛಲ ಬಿಡದೆ 2ನೇ ಬಾರಿಗೆ UPSC ಪರೀಕ್ಷೆಯಲ್ಲಿ ಇವತ್ತಿ ತೇರ್ಗಡೆ ಆಗ್ತಾರೆ. ನೋಡಿ, UPSC ಪರೀಕ್ಷೆ ಬರೆಯೋದಷ್ಟು ಸುಲಭ ಅಲ್ಲ. ಅದರಲ್ಲೂ ನೋಡಿ, ಯಾದಗಿರಿ ಈ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವಂತಹ ಜಿಲ್ಲೆ, ಜೊತೆಗೆ ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದುಳಿದಿರುವಂತಹ ಜಿಲ್ಲೆ. ನಾವು ಪ್ರತಿ ಸಲ ರಿಸಲ್ಟ್ಗಳನ್ನು ಗಮನಿಸಿದಾಗ ಈ ದಕ್ಷಿಣ ಕನ್ನಡ, ಉಡುಪಿ ಆ ಜಿಲ್ಲೆ ಕಂಪೇರ್ ಮಾಡಿದ್ರೆ ರಾಯಚೂರು, ಯಾದಗಿರಿ ಭಾಳ ಹಿಂದುಳಿದಿರ್ತದೆ. SSLC, PUC ಅಥವಾ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾರಾದರೂ ಕೂಡ ಅಲ್ಲಿ ಪಾಸಾಗಬೇಕು ಅಂದರೆ ಹರಸಾಹಸ ಪಡಬೇಕು. ಯಾಕಂದರೆ ಅಲ್ಲಿ ಸರಿಯಾದಂತಹ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು. ಆದರೆ ಅವೆಲ್ಲವನ್ನು ಬದಿಗೊತ್ತಿ, ಅವೆಲ್ಲವನ್ನು ಸೈಡ್ಲೈನ್ ಮಾಡಿ ಛಲ ಬಿಡದೆ ಓದ್ಬಿಟ್ಟು ಜಿಲ್ಲೆಗೆ ಒಂದು ಹೆಸರನ್ನು ತಂದುಕೊಟ್ಟಿದ್ದಾರೆ ಡಾಕ್ಟರ್ ನಿವೇದಿತಾ. ನೋಡಿ, 2ನೇ ಬಾರಿಗೆ UPSC ಪರೀಕ್ಷೆಯಲ್ಲಿ ಇವತ್ತಿ ತೇರ್ಗಡೆ ಆಗಿದ್ದಾರೆ. ಕಾನ್ಫಿಡೆಂಟ್ ಕಳ್ಕೊಂಡಿಲ್ಲ. ಮತ್ತು ಒಂದು ಕಡೆ ನೋಡಿ, ಆ ಕುಟುಂಬಸ್ಥರ ಆ ಸಂಭ್ರಮಾಚರಣೆಯನ್ನು ಅಲ್ಲಿ ವ್ಯಕ್ತಪಡಿಸ್ತಾ ಇರೋದು ಗಮನಿಸ್ತಾ ಇದ್ದಾರೆ. ಅವರಿಗೆಲ್ಲ ಹಾರ ಹಾಕಿ, ಪೇಟ ತೋರಿಸಿ, ಸಿಹಿ ತಿನ್ನಿಸಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾದಗಿರಿ ನಗರದ ವೀರಭದ್ರೇಶ್ವರ ಕಾಲೋನಿಯ ಡಾಕ್ಟರ್ ನಿವೇದಿತಾ ಇವರು ತಂದೆ ತಾಯಿ ಪ್ರೇರಣೆಯಿಂದ ಉತ್ತಮ ಸಾಧನೆಯನ್ನು ಡಾಕ್ಟರ್ ನಿವೇದಿತಾ ಮಾಡಿದ್ದಾರೆ. ಇನ್ನು UPSCಯಲ್ಲಿ ಉತ್ತಮ ಸಾಧನೆ ಮಾಡಿದಂತಹ ಡಾಕ್ಟರ್ ನಿವೇದಿತಾ ಜೊತೆಗೆ ನಮ್ಮ ಪ್ರತಿನಿಧಿ ಮಹೇಶ್ ಮಾತಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ ಏನೇನು ಮಾತಾಡಿದ್ರು ಅಂತ. ಶೈಕ್ಷಣಿಕವಾಗಿ ಯಾದಗಿರಿ ಜಿಲ್ಲೆ ತೀರಾ ಹಿಂದುಳಿದೆ ಎಂಬ ಹಣೆಪಟ್ಟಿಯನ್ನ ಈಗ ಇಲ್ಲೊಬ್ಬ ಯಾದಗಿರಿಯ ಮಹಿಳೆ ಅದನ್ನ ತೊಳೆದು ಹಾಕಿರ್ತಕ್ಕಂಥ, ಅದರ ಜೊತೆಗೆ ಈಗ UPSC ಪರೀಕ್ಷೆಯಲ್ಲಿ ಏನಂದ್ರೆ ಉತ್ತೀರ್ಣರಾಗಿ ಏನಂದ್ರೆ ಇಡೀ ಯಾದಗಿರಿ ಜಿಲ್ಲೆಗೆ ಒಂದು ಹೆಮ್ಮೆ ತರುವಂತ ಕೆಲಸ ಕೂಡ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಈಗ ನಿವೇದಿತಾ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ, ಈಗ ಫಸ್ಟ್ನೇದಾಗಿ ನಿಮ್ಗೆ ಕಾಂಗ್ರಾಚುಲೇಷನ್. UPSC ಎಕ್ಸಾಮ್ ಅಂದ್ರೆ ಸಾಕು, ಬಹಳ ಕಠಿಣವಾದ ಪರೀಕ್ಷೆ. ಅಂತ ಪರೀಕ್ಷೆ ನೀವು ಎದುರಿಸಿ ಎಷ್ಟನೇ ರ್ಯಾಂಕ್ ಪಡೆದಿದ್ದೀರಿ? ಸ್ಟಡಿ ಮಾಡಬೇಕಾದ್ರೆ ಏನೇನು ಚಾಲೆಂಜಸ್ ಇತ್ತು? ಚಾಲೆಂಜಸ್ ಅಂದ್ರೆ ಫಸ್ಟ್ ಚಾಲೆಂಜ್ ಯಾದಗಿರಲ್ಲಿ ಇಟ್ಕೊಂಡು ಓದೋದು ದೊಡ್ಡ ಚಾಲೆಂಜ್. ಯಾಕಂದ್ರೆ ಇಲ್ಲಿ ನಿಯರ್ ಬೈ ನಮ್ಗೆ ಯಾವ್ದು ಕೋಚಿಂಗ್ ಸರಿ, ಯಾದಗಿರಲ್ಲಿ ಕೋಚಿಂಗ್ ಇಲ್ಲ. ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ಓದ್ಬೇಕಾಯ್ತು. ಸೊ ಬ್ಯಾಂಗ್ಳೂರಲ್ಲಿ ಇದ್ದಾಗ ಕನ್ಸಿಸ್ಟೆಂಟ್ ಆಗಿ ಓದ್ಬೇಕು, ಎವ್ರಿ ಡೇ ಓದ್ಬೇಕು. ಬೇರೆ ಕಡೆ ಏನ್ ಆದ್ರೂ ತಲೆ ಕೆಡ್ಸ್ಕೊಳ್ಳೆ ನೀವು ಓದ್ತಾನೆ ಇರ್ಬೇಕು ಸರ್, ಅಷ್ಟೇ ಸರ್. UPSC ಇನ್ಸ್ಪಿರೇಷನ್ ಯಾರು? ಮತ್ತೆ ನೀವು UPSC ಬರಲೇಬೇಕು, ನಾನು ಇದು ಪಾಸ್ ಆಗ್ಲೇಬೇಕು ಅಂತ ಪಣ ತೊಟ್ಟಿದ್ದು ಹೆಂಗೆ? ಸರ್ ಫ್ಯಾಮಿಲಿ ಸರ್, ಫ್ಯಾಮಿಲಿ ಸರ್. ಅದೇ 10th ಸ್ಟ್ಯಾಂಡರ್ಡ್ ಅಲ್ಲಿ ಡಿಸ್ಟ್ರಿಕ್ಟ್ ಟಾಪರ್ ಆದಾಗ ಡಿಸ್ಟ್ರಿಕ್ಟ್ ಟಾಪರ್ ಇಂದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬೇಕು ಅಂತ ಸರ್ ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈಗ MBBS ನೀವು ಎಲ್ಲಿ ಮಾಡಿದ್ರಿ? ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಬೆಂಗಳೂರು ಸರ್. ಬೆಂಗಳೂರು ಅಂದ್ರೆ ಈಗ ಈ ಯಾದಗಿರಿ ಜಿಲ್ಲೆ ಹಿಂದುಳಿದಿದೆ, ಮತ್ತೆ ಅದರಲ್ಲೂ ಶೈಕ್ಷಣಿಕವಾಗಿ ಈಗ ಮತ್ತೆ ಬರ್ತಕ್ಕಂತ ಯುವಕರಿಗೆ ಮತ್ತೆ ಬರ್ತಕ್ಕಂತ ಅಭ್ಯರ್ಥಿಗಳಿಗೆ ಏನಾಗುತ್ತೆ ಸರ್? ಇದು ಇಂಟರ್ವ್ಯೂ ಅಲ್ಲಿ ಒಂದು ಕ್ವೆಶ್ಚನ್ ಸರ್. ಅಂದ್ರೆ ನನ್ಗಲ್ಲ, ನನ್ನ ಫ್ರೆಂಡ್ ಅಂದ್ರೆ ಯಾದಗಿರಿಂದ ಈ ವರ್ಷ ಎಷ್ಟೊಂದು 4 ಜನ ಪಾಸ್ ಆಗಿದ್ದಾರಲ್ವ, ಅವ್ರೊಬ್ಬರಿಗೆ ಇಂಟರ್ವ್ಯೂ ಅಲ್ಲಿ ಕೇಳಿದ್ರು ಸರ್. ಹೋಗಿದ ತಕ್ಷಣ ಯಾದಗಿರ ಅಂದ ತಕ್ಷಣ ನಿಮ್ಗೆ ಇಂಗ್ಲಿಷ್ ಬರುತ್ತಾ ಆ ತರ ಕ್ವೆಶ್ಚನ್ಸ್ ಕೇಳಿದ್ರು ಸರ್. ಯಾದಗಿರ ಅಂದ್ರೆ ಅವ್ರ ತಲೆಲೆಲ್ಲ ಹಾಗೆ ಅಂದ್ರೆ ಹಿಂಗೆ ಇರೋದಲ್ವ. ಸೊ ಬಟ್ ಓದೋರು ಎಲ್ಲಿದ್ರು ಓದ್ತಾರೆ, ಅಂಡ್ ಯಾದಗಿರಲ್ಲೂ ಚೆನ್ನಾಗಿ ಓದ್ತಾರೆ ಸರ್. ದಿನಕ್ಕೆ ಎಷ್ಟು ಗಂಟೆ ನೀವು ಓದ್ತಾ ಇದ್ದೀವಿ ಸರ್? ದಿನಕ್ಕೆ ಇಷ್ಟು ಗಂಟೆ ಅಂತ ಅಲ್ಲ ಸರ್, ಇಷ್ಟು ಸಿಲೆಬಸ್ ಅಂತ ಅನ್ಕೊಂಡು ಅಷ್ಟು ಸಿಲೆಬಸ್ ಮುಗಿಸೋರ್ಗು ಓದ್ತಾ ಇದ್ದಾರೆ ಸರ್. ಒಂದಿನ 4 ಗಂಟೆ, ಒಂದಿನ 5 ಗಂಟೆ, ಒಂದಿನ 6 ಗಂಟೆ, ಆ ತರ ಗಂಟೆಗಳ ಒಳ್ಳೆ ಖುಷಿ ತಂದಿದೆ. ಹಾ ಸರ್, ಖುಷಿಯಿಂದ ಜವಾಬ್ದಾರಿ. ನೋಡಿದ್ರಲ್ಲ, ಇದಿಷ್ಟು ನಿವೇದಿತಾ ಅವರು ಹೇಳಿರ್ತಕ್ಕಂಥ ಮಾತು ಏನಂದ್ರೆ, ಯಾದಗಿರಿ ಜಿಲ್ಲೆಗೆ ಏನಂದ್ರೆ ನಾವು UPSC ಪಾಸ್ ಮಾಡಿದ್ವಿ, ಅದ್ರ ಜೊತೆಗೆ ನಮ್ಗೆ ಯಾದಗಿರಿ ಜಿಲ್ಲೆ ಅಂದ್ರೆ ಇಂಗ್ಲಿಷ್ ಬರುತ್ತಾ ಅಂತ ಕೂಡ ಅವ್ರು ಕೇಳಿದ್ದುಂಟು. ಹಾಗಾಗಿ ನಾವು ಹೆಂಗೆ ಆದ್ರೂ ಪರವಾಗಿಲ್ಲ, ಒಟ್ಟ UPSC ಪಾಸ್ ಆಗ್ಲೇಬೇಕು ಅಂತ ಕೂಡ ಅವರು ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಕೂಡ ಬಹಳ ಉತ್ತೀರ್ಣರಾಗಿ ಪಾಸ್ ಆಗಿರ್ತಕ್ಕಂಥ. ಮಹೇಶ್ ಗೌಡ್, ನ್ಯೂಸ್, ಯಾದಗಿರಿ.